ಕೇರಳಕ್ಕೆ ಬಂದು ಇಲ್ಲಿವರೆಗೂ ಫಿಶ್ ಊಟನೇ ಒಂದ್ಸಲನೂ ಊಟ ಮಾಡಿಲ್ಲ. ಅದಕ್ಕೋಸ್ಕರ JD ಅವರು ಒಂದು ಒಳ್ಳೆ ಹೋಟೆಲ್ ಸಜೆಸ್ಟ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಹೋಗೋಣ. ಅದ್ರ ಹೆಸರು ಏನಪ್ಪ ಅಂತ ಬರೆದಿದ್ದಾರೆ ಅಂದರೆ ನೋಡಿ, ಇದು ಓದ್ಕೊಂಬಿಟ್ಟಿದೆ. ಓಹೋ, ಪರ್ಫೆಕ್ಟ್ ಹೋಟೆಲ್ ನಾನು ಹುಡುಕ್ತಾ ಇದ್ದಿದ್ದು. ನೋಡಿ, ಟಿಪಿಕಲ್ ಕೇರಳ ಫುಡ್ ಇಲ್ಲಿ ಸಿಗುತ್ತೆ. ಇಲ್ಲಿ ಸ್ಪೆಷಲ್ ಏನು? ಬೀಫ್ ತಿನ್ನಲ್ಲ. ರ್ಯಾಬಿಟ್, ಸ್ಕ್ವಿಡ್, ಮೊಲ ಎಲ್ಲ ಸಿಗುತ್ತಂತೆ ಇಲ್ಲಿ. ಮೆನು ನೋಡಿ, ಇಲ್ಲಿ ಐಟಮ್ಸ್ ಎಲ್ಲ ಬರ್ತಿದ್ದಾರೆ. ಇದನ್ನ ನೋಡಿಕೊಂಡು ನೀವು ಆರ್ಡರ್ ಮಾಡ್ಕೊಳ್ಳಿ. ಬಾಳೆ ಎಲೆ ಅಂತೂ ಹಾಕಿದ್ದಾರೆ ಚೆನ್ನಾಗಿ. ಹಾಂ, ಕೊಡಿ. ತವಾ ಫಿಶ್ ತೊಗೊಂತೀರಾ? ನಂಗೆ ಒಂದು ಸಾಕು, ಎರಡರಲ್ಲಿ. ಕೇರಳ ರೈಸು, ಟಿಪಿಕಲ್ ರೈಸು ಸಾಕು. ಆಮೇಲೆ ಬೇಕಾದ್ರೆ ಹಾಕ್ಸ್ಕೊಳ್ಳೋಣ. ಸಾಕು. ಓ, ಇಲ್ಲಿ ನೋಡಿ, ರೈಸು ಸಿಕ್ಕಾಪಟ್ಟೆ ದಪ್ಪ ಇರುತ್ತೆ. ಈ ಥರ ತಿಂದ ಅಭ್ಯಾಸ ಇಲ್ಲ, ಆದರೂ ಪರವಾಗಿಲ್ಲ. ಇಲ್ಲಿಗೆ ಬಂದು ಒಂದು ಸಲ ಟ್ರೈ ಮಾಡೋಣ ಅನ್ನೋದು ನನ್ನ ಅನಿಸಿಕೆ. ಇನ್ನು ಏನೇನೋ ಬಂತಲ್ಲ, ಇದೇನಿದು? ಕ್ಯಾಬೇಜ್. ಓಹೋ, ಓಕೆ. ಇದು ಚಾಮಂತಿ, ಚಿಲ್ಲಿ ಚಾಮಂತಿ. ಬೀಫ್ ಎಲ್ಲ ಏನಿಲ್ಲ ತಾನೆ? ಓಕೆ. ಅಚ್ಚಾರ, ಓ, ಉಪ್ಪಿನಕಾಯಿ. ಹಾಕಿ ಅದನ್ನು ಹಾಕಿ. ನೋಡಿ, ನಮ್ಮ ಪ್ಲೇಟ್ ಫುಲ್ ರಿಚ್ ಆಗೋಯ್ತು ಇವಾಗ. ನೋಡಿ, ಹಪ್ಪಳ ಎಲ್ಲ ಸಗದಾಗಿ ಹಾಕಿದ್ದಾರೆ. ಕೇರಳ ಫಿಶ್ ಕರಿ ಗ್ರೇವಿ ಬಂದೋಗಿದೆ. ಹಾಕಿ ಸರ್. ಸಕಲಾಗಿದೆ ಗುರು. ಫಿಶ್ ಗ್ರೇವಿ ಮಾತ್ರ ಏನೇನು ಹಾಕಿ ಮಾಡಿದ್ದಾರೆ ಗೊತ್ತಿಲ್ಲ. ತವಾ ಫಿಶ್ ಫ್ರೈ ಹೇಗೆ ಮಾಡಿದ್ದಾರೆ, ಸೂಪರ್. ಫಿಶ್ಶು ಸಕಲಾಗಿದೆ. JD ಅವರೇ, ವೆಜಿಟೇರಿಯನ್ JD ಅವರು ಬಂದಿದ್ದಾರೆ ನಮ್ಮ ಜೊತೆ. JD ಅವರು ಏನು ತೊಗೊತಿದ್ದೀರಿ? ಯೋಚನೆ ಮಾಡಬೇಕು. ಆರೆಂಜಿ 3 ದಿವಸದಿಂದ ಪರೋಟ ತಿಂದು ಪಂಚರ್ ಆಗಿದೆಲ್ಲ, ಹೊಟ್ಟೆ ಪಂಚರ್ ಆಗಿದೆ. ಮುಖ ನೋಡ್ರೆ ಹೇಳ್ಬೋದು. ಇದು ವೆಜ್ ರೈಸ್. ಇದು ಈ ರೈಸ್ ಹೇಗಿದೆ? ಆವರೇಜ್ ಆಗಿದೆಯಾ? ಆವರೇಜಾ? ಚೆನ್ನಾಗಿಲ್ವಾ? ಓಕೆ. ಓ, JDನೂ ನಮ್ಮ ಪಕ್ಷಕ್ಕೆ ಬಂದರು. ಇವಾಗ ದಪ್ಪ ರೈಸೇ ತೊಗೊಂಡಿದ್ದಾರೆ. ನಂಗೆ ಇಷ್ಟ ಆಯಿತು. ಸಾಂಬಾರು ಬೇವು ಪಾಪಡ್ದೇನೆ. ಫೈನಲಿ ಅನ್ನ ತಿನ್ನೋ ಭಾಗ್ಯ. ಹೇಗಿದೆ ಕರಿ? ಸಕಲಾಗಿದೆಯಾ? ಚೆನ್ನಾಗಿ ಮಾಡಿದಾರಲ್ವಾ? ಪ್ಲಸ್ ಮೋಸ್ಟ್ಲಿ 2-3 ದಿವಸ ಅನ್ನ ತಿಂತಿರೋಕ್ಕಾಗ್ತಾ ಇದೆ, ಏನೋ ಗೊತ್ತಿಲ್ಲ. ಚೆನ್ನಾಗಿದೆ. ನಿಮಗೆ ರೈಸ್ ಪರವಾಗಿಲ್ಲ, ಓಕೆ, ನಾನು ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆಯಾ? ಸ್ಪೆಷಲ್ ರಸಮ್ಮ ಇದು. ಇಲ್ಲಿ ಏನಂದರೆ ರಸಮ್ ಮತ್ತು ಮಜ್ಜಿಗೆನ ರಸಮ್ ಮತ್ತು ಮಜ್ಜಿಗೆ ಕೊಟ್ಟಿದ್ದಾರೆ, ಬಟ್ 2 ಕಮ್ಮಿ ಕೊಟ್ಟಿದ್ದಾರೆ ಅನಿಸುತ್ತೆ. ಇದು ಡಕ್ಕು ಬಾತ್ಕೋಳಿ. ನೀವು ನೋಡ್ತಿದ್ದಲ್ಲ, ಬ್ಲ್ಯಾಕ್ ವಾಟರ್ಸಲ್ಲಿ ಇತ್ತಲ್ಲ, ಲೈಫಲ್ಲೇ ಫಸ್ಟ್ ಟೈಮ್ ನಾನು ಡಕ್ ಕರಿ ಟ್ರೈ ಮಾಡ್ತಿರೋದು. ಬಾತ್ಕೋಳಿ, ಚೆನ್ನಾಗಿದೆ. ಬಾತ್ಕೋಳಿ ಗ್ರೇವಿ ಚೆನ್ನಾಗಿದೆ. ಬರೀ ಗ್ರೇವಿ ಕೊಟ್ಟಿದ್ದಾರೆ, ಅದೇ ಬೇಜಾರಾಯಿತು. 1-2 ಪೀಸ್ ಕೊಟ್ಟಿದ್ದಿದ್ರೆ ಇನ್ನೂ ಟೇಸ್ಟಲ್ಲಿ ಎಕ್ಸಾಕ್ಟ್ ಹೇಗಿರೋದೆ ಅಂತ ಗೊತ್ತಾಗ್ತಿತ್ತು. 4 ಪರೋಟ ಹೋಗ್ತಿತ್ತು. ಪರೋಟ ತುಂಬ ಚೆನ್ನಾಗಿ ಕಾಣ್ತದೆ.
ಪರೋಟ ಚೆನ್ನಾಗಿದೆ ಅಲ್ವಾ? ನೀವು ಈ ಥರ ಹೋಟೆಲ್ ಹುಡುಕ್ತಾ ಇದ್ದರೆ ಬಟ್ ನಮಗೆ ಹೈವೇಗಳಲ್ಲಿ ಸಿಗ್ತಾ ಇರಲಿಲ್ಲ. ಬಟ್ ನೋಡಿ ಲಾಸ್ಟ್ ಬೆಂಗಳೂರಿಗೆ ಹೋಗೋ ಟೈಮಲ್ಲಿ ಒಂದು ಒಳ್ಳೆ ಹೋಟೆಲ್ ಸಿಕ್ಕಿದೆ, ಪರವಾಗಿಲ್ಲ. ಶುರುನಲ್ಲೇ ಸಾಕಾಗೋಯ್ತು, ಅಷ್ಟೇ ಹೆವಿ ಅನಿಸ್ತದೆ ಎಲ್ಲ. ಸ್ವಲ್ಪ ತಿಂದರೂ ಹೊಟ್ಟೆ ತುಂಬೋಗುತ್ತೆ. ರೈಸ್ ಸ್ವಲ್ಪ ತಿಂದ್ರೂ. ಮತ್ತು ಇದು ಏನು ಉಪ್ಪಿನಕಾಯಿ ಇದ್ರದ್ದು ಅನ್ಸುತ್ತಲ್ವಾ? ಚಟ್ನಿ ಪುಡಿ. ಇದು ಸೀಗಡಿಯಿಂದ ಮಾಡ್ತಾರಲ್ಲ, ಸೀಗಡಿ ಚಟ್ನಿ ಪುಡಿ ಇದು. ಅದು ಸಕ್ಕತ್ತಾಗಿ ಮಾಡಿದ್ದಾರೆ. ನಾನು ಟೇಸ್ಟ್ ಮಾಡಿದ ಎಲ್ಲ ಐಟಮ್ಸಲ್ಲೂ ಒಂದು ಕಾಮನ್ ಟೇಸ್ಟ್ ಯಾವ್ದು ಕಾಣಿಸ್ತಿತ್ತು ಅಂದರೆ ತೆಂಗಿನಕಾಯಿ ಫ್ಲೇವರು. ತೆಂಗಿನಕಾಯಿ ಈ ಕಡೆ ತುಂಬ ಯೂಸ್ ಮಾಡ್ತಾರೆ ಕೇರಳದಲ್ಲಿ, ಕೊಬ್ಬರಿ ಮತ್ತು ತೆಂಗಿನಕಾಯಿ. ಆ ಫ್ಲೇವರ್ ಸಗದಾಗಿ ಬ್ಲೆಂಡ್ ಆಗಿದೆ. ನನಗಂತೂ ಭಾರಿ ಇಷ್ಟ ಆಯಿತು. ನಿಮಗೆ ಹೇಗನ್ನಿಸ್ತು ಸರ್ JD ಪ್ರಸಾದ್ ಅವರೇ? ಫಸ್ಟ್ ಕ್ಲಾಸ್. ಸ್ವಾಮಿನಾಥನ್ ಫೈನ್, ನಾನು ನಾಳೆ ಮುಗಿಸ್ಬಿಟ್ಟಿದ್ದೀನಿ. ಸೊ ಬಿಲ್ ಕೊಟ್ಟಿದ್ದಾರೆ. ಬಿಲ್ಲು ಇದರಲ್ಲಿ ಎಲ್ಲ ಮಲಯಾಳಮಲ್ಲಿ ಕೊಟ್ಟಿದ್ದಾರೆ, ಹಂಗಾಗಿ ಅದು ನೋಡೋಣ ಏನೇನು ಹಾಕಿದ್ದಾರೆ ಏನು ಅಂತ. ಪ್ರೈಸು ಸ್ವಲ್ಪ ರೀಸನೇಬಲ್ ಇದೆ ಅನಿಸುತ್ತೆ. ಮತ್ತು ರೇಟಿಂಗ್ ಎಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು, ಒಳ್ಳೆ ರೇಟಿಂಗ್ ಇತ್ತಲ್ವಾ? JDನೇ ಸಜೆಸ್ಟ್ ಮಾಡಿದ್ದು. ಊಟ ಮುಗಿಸುವ. ಫಿಶ್ ಕರಿ ಮಾತ್ರ ಹೈಲೈಟ್, ನಂಬರ್ 1 ಫಿಶ್ ಕರಿ. ಡಕ್ ಕರಿ ನನಗೆ ಅಷ್ಟು ಫ್ಲೇವರ್ ಗೊತ್ತಾಗಲಿಲ್ಲ, ಅಂದರೆ ಡಕ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಚಿಕನ್ ಥರನೇ ಅಂತ ಅನಿಸ್ತು. ಬಟ್ ಮೀನು ಸಾರು ಮಾತ್ರ ಅಲ್ಟಿಮೇಟಾಗಿ ಮಾಡಿದ್ದಾರೆ, ಸಕಲಾಗಿ ಮಾಡಿದ್ದಾರೆ. ನನಗಂತೂ ಭಾರಿ ಇಷ್ಟ ಆಯಿತು. ಅತಿರಪಲ್ಲಿ ಫಾಲ್ಸ್ ಕಡೆ ಬಂದರೆ ನೋಡಿ, ಫಿಶ್ ಲವರ್ ಆಗಿದ್ದರೆ ನೀವು ಇಲ್ಲಿಗೆ ಬಂದುಬಿಡಿ. 760 വരും. 760. ಗೂಗಲ್ ಪೇ ಇದೆ ಅಲ್ವಾ? ಹೋಟೆಲ್ ಪೇರೆಲ್ಲ ഇത് വാസുവേട്ടൻ്റെ കട. വാസുവേട്ടൻ്റെ കട. വാസുവേട്ടൻ്റെ കട. ಇಲ್ಲಿ ಎಲೆ ನಾವೇ ಎತ್ಕೊಂಡು ಹೋಗ್ಬೇಕಾ? അത് ഞങ്ങൾ അഞ്ചേഴ് 12, 12, 4, 16, 2, 1, 5, 5, 760. Received Paytm payment of ₹860. ಸೊ ಲೊಕೇಶನ್ ಡೀಟೇಲ್ಸ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಅದು ನೋಡ್ಕೊಂಡು ಬನ್ನಿ. ಈಗ ಒಂದು ಒಳ್ಳೆ ಫಾಲ್ಸು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೋಗಿ ಅಲ್ಲಿಂದ ನಾವು ಡೈರೆಕ್ಟ್ ಮನೆ ಕಡೆ ಹೊರಡೋಣಂತೆ. ಫಾಲೋ ಮಾಡಿ.